ಸರಾಸರಿ ಬಗ್ಗೆ ಸರಾಸರಿ ಎವರೇಜ್. ರೈಲು 650 ಕಿಲೋಮೀಟರ್ ದೂರವನ್ನು 5 ಗಂಟೆಗೆ 940 ಕಿಲೋಮೀಟರ್ನ 10 ಗಂಟೆಗೆ ಕ್ರಮಿಸಿದರೆ ಸರಾಸರಿ ವೇಗ ಎಷ್ಟು? ಹಿಂಗೆ ಕೇಳೋದಂದ್ರೆ ಸರಾಸರಿ ಸೂತ್ರ ಒಟ್ಟು ದೂರ ಒಟ್ಟು ಕಾಲ ಒಟ್ಟು ದೂರ ಇಟ್ಟದ 650 940 ಪ್ಲಸ್ ಮಾಡ್ಕೊಂಡ್ರೆ 1519 ಒಟ್ಟು ಕಾಲ 5 ಮತ್ತು 10 5 ಮತ್ತು 10 ಕೂಡಿಸಿ 15 ಆಯಿತು. ಬಾಕರ್ ಮಾಡು 106 ಸರಾಸರಿ ಬಂತು. ದೇವು ಅರ್ಧ ದೂರವನ್ನು 20 ಕಿಲೋಮೀಟರ್ ಹೋದನು. ನಂತರ ಅರ್ಧ ದೂರವನ್ನು 30 ಕಿಲೋಮೀಟರ್ ಅಂತ ಹೋದನು. ಹಾಗಾದರೆ ಸರಾಸರಿ ದೂರ ಇಟ್ಟನು. ಅರ್ಧ ಕಿಲೋಮೀಟ್ರ್ 20 ಕಿಲೋಮೀಟ್ರ್ ವೇಗದಾಗ ಹೋದ. ಮುಂದೆ 30 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಬೇರೆ ವೇಗದಾಗ ಹೋದ. ಹಾಗಾದ್ರೆ ಸರಾಸರಿ ಅಟ್ಟು ಹಿಂಗೆ ಕೇಳೋದಂದ್ರೆ 2 XY ಅಪಾನ್ X ಪ್ಲಸ್ Y 2 ಇಂಟು 20 ಇಂಟು ಮಾಡ್ಕೊಂಡು ಹಿಂಗೆ ಮಾಡಬೇಕು. ಸೂತ್ರ ಬಿಡಿಸೋಣ. 5 6 7 8 9 ಒಟ್ಟು ಸರಾಸರಿ ಎಷ್ಟು? ಕೇನ ಒಟ್ಟು ಸಂಖ್ಯೆಗಳ ಮೊತ್ತ ಕೂಡಿಸ್ಬೇಕಿರಿ. ಮತ್ತು ಒಟ್ಟು ಸಂಖ್ಯೆ ಎಷ್ಟು? 5 ಸಂಖ್ಯೆ ಹಿಂಗೆ. ಅಥವಾ ಎಲ್ಲರೇ ಹಿಂಗೆ ಸಮ ಸಂಖ್ಯೆ ಬಂದ್ರೆ ಅದು ನಡ್ಬೇಕಿನ ಸಂಖ್ಯೆ ಆಗ್ತದೆ. ಸಮ ಸಂಖ್ಯೆ ಬರ್ತದೆ ನಡ್ಬೇಕಿನ ಸಂಖ್ಯೆ ಆನ್ಸರ್ ಆಗ್ತಿರ್ತದೆ. ಹಿಂಗೆ ಕೊಟ್ಟನ ಇಲ್ಲಿ 12 33 45 X 67 ಇದರಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯೋಣ. ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟು ಆಗ್ತದೆ? 180 ಒಟ್ಟು ಅಂಕಿಗಳು 6 ಅಲ್ಲ 41 ಈಜಿಕಲ್ಟು 41 6 ಮಾಡು ಕೂಡಿಸು. ಆ 41 6 ಇದಕ್ಕೆ ಮಾಡು 246 ಬತ್ತು. ಅದಕ್ಕೆ 81 ಕಡೆ 65 ಇತ್ತು ಬಿಕ್ಸ್ ಬೆಲೆ. ಸ್ವಾಭಾವಿಕ ಸಂಖ್ಯೆ 1 2 3 4 5 6 995 ಸ್ವಾಭಾವಿಕ ಸಂಖ್ಯೆ ಸರಾಸರಿ ಮೊತ್ತ 996 ಸ್ವಾಭಾವಿಕ ಸಂಖ್ಯೆ ಸರಾಸರಿ ಮೊತ್ತ ಕೇಳಿದ್ರೆ ಮೊತ್ತ ಕೇಳ್ತಾನೆ. n ಪ್ಲಸ್ 1 ಅಪಾನ್ 2 ಇಡಬೇಕು. ಸ್ವಾಭಾವಿಕ ಸರಾಸರಿ ಸಂಖ್ಯೆಗಳ ಸೂತ್ರ 900 ಪ್ಲಸ್ 1 2 1000 ಆಯಿತು. 1000 ಮಾಡು ಪಾಶಿ ಆಯಿತು. ಸ್ವಾಭಾವಿಕ ಸಮ ಸಂಖ್ಯೆಗಳ ಸರಾಸರಿ ಸ್ವಾಭಾವಿಕ ಸಮ ಸಂಖ್ಯೆ 2 4 6 7 8 9 2 4 5 2 4 6 ಹಿಂಗೆ ಬರ್ತಾವೆ. n ಅಪಾನ್ ಪ್ಲಸ್ 1 50 ಸಮ ಸಂಖ್ಯೆಗಳ ಸರಾಸರಿ ಎಷ್ಟು? 50 ಪ್ಲಸ್ 1 51 ಆಗ್ತದೆ. ಸ್ವಾಭಾವಿಕ ಬೆಸ ಸಂಖ್ಯೆಗಳು ಸರಾಸರಿ ಎಷ್ಟು ಕೇಳ್ತಾನೆ. ಆ ಬೆಸ ಸಂಖ್ಯೆ ಎಷ್ಟು ಕೇಳ್ತಾನೆ ಅಟ್ಟೆ ಆಗಿರ್ತದೆ ಅವ್ರದ್ದು. 3 ಮೊದಲು 15 ಗುಣಲಬ್ಧ ಸರಾಸರಿ ಎಷ್ಟು? 3ರ 15 ಗುಣಲಬ್ಧ ಎಷ್ಟು ಕೇಳ್ತಾನೆ. ಹಿಂಗೆ ಕೇಳೋದಂದ್ರೆ ಎಕ್ಸ್ 1 ಪ್ಲಸ್ n ಅಪಾನ್ 2 ಎಕ್ಸ್ 3 ಇಟ್ಕೋಬೇಕು. 1 ಅಪಾನ್ 14 1 4 ಕೊಡಿಸು 15 ಆಯಿತು. 15 ಅಪಾನ್ 2 ಮಾಡ್ಕೊ 27 ಆಯಿತು. ರವಿಯು ಮನೆಯಿಂದ ಕಚೇರಿಗೆ 5 ಕಿಲೋಮೀಟರ್ ವೇಗದಲ್ಲಿ ಹೋದ. ಹಾಗೂ ರವಿ ಕಚೇರಿಗೆ 5 ಕಿಲೋಮೀಟರ್ ಹೋದ. ಕಚೇರಿಯಿಂದ ಹಳ್ಳಿ 4 ಕಿಲೋಮೀಟರ್ ವೇಗದಾಗ ಬಂದ. ಹಾಗಾದ್ರೆ ಅವ್ನು ಸರಾಸರಿ ಎಷ್ಟು ಕೇಳ್ತಾನೆ. ಹಿಂಗೆ ಕೇಳೋದಂದ್ರೆ 2 A B ಅಪಾನ್ A2 2 ಇಂಟು 5 ಇಂಟು 4 ಹಿಂಗೆ ಮಾಡ್ಕೊಂಡು ಹಿಂಗೆ ಲೆಕ್ಕ ಮಾಡಬೇಕು. ಇಲ್ಲಿ 4 ಹುಡುಗರ ಸರಾಸರಿ ವಯಸ್ಸು 24 ಆಗಿದೆ. 4 ಹುಡುಗರ ಸರಾಸರಿ 24 ವಯಸ್ಸು ಅವನೇ ಕೊಟ್ಟನ, ಸರಾಸರಿ ಕೊಟ್ಟನ. ಹಾಗಾದರೆ 4 ಹುಡುಗರ ಒಟ್ಟು ವಯಸ್ಸಿಗೆ ಅನ ಸರಾಸರಿ ಕೊಟ್ಟನ, ಒಟ್ಟು ವಯಸ್ಸಿಗೆ ಅನ. ಆದರೆ 4 ಅಂಟು ಸರಾಸರಿ ಎಷ್ಟು? 24 ಒಟ್ಟು 96 ವಯಸ್ಸಿನವ್ರ. ಇಲ್ಲೇನಕ್ಕೆ ಅನ ಪೆನ್ಸಿಲ್ ಪೆನ್ ಖಾಲಿ ಬುಕ್ಕ 10 2 3 ಅಪಾನ್ದಲ್ಲಿ ಕೊಟ್ಟನ. 120 ಪೆನ್ಸಿಲ್ಗಳಾದರೆ ಖಾಲಿ ಪುಸ್ತಕಗಳು ಒಟ್ಟಿಗೆ ಅನ. ಇಲ್ಲಿ ಬರ್ಕೋಬೇಕು ಪೆನ್ಸಿಲ್ ಅಟ್ಟು ಅಪಾನ್ ಎಲ್ಲ ಬರ್ಕೋಬೇಕು. ಬರ್ಕೊತೀನಿ 120 ಪೆನ್ಸಿಲ್ಗಳವ. ಅದ್ರಾಗ 120 10 ಪೆನ್ಸಿಲ್ಗಳಾದರೆ ಖಾಲಿ ಬುಕ್ಕ 10 ಬರ್ಕೊ ಅಪಾನ್ 10 ಅದ ಇಂಟು 2 ಮಾಡು 12 ಬತ್ತು. ಖಾಲಿ ಪುಸ್ತಕ ಇಟ್ಟದ 3 ಅದ 12 ಅಪಾನ್ 3 ಮಾಡ್ಕೊ 36 ಒಟ್ಟು ಖಾಲಿ ಪುಸ್ತಕಗಳವ. 4ರ ಸರಾಸರಿ 20 ವರ್ಷ ಹಾಗೂ ಅಜ್ಜಿ ವಯಸ್ಸನ್ನು ಸೇರಿಸಿದಾಗ 10 ವರ್ಷ ಹೆಚ್ಚಾಗೋದು. ಅಜ್ಜಿ ವಯಸ್ಸು ಎಷ್ಟು? 4ರ ಸರಾಸರಿ ವಯಸ್ಸು 20 ವರ್ಷ. 4 ಅಪಾನ್ 20 ಹೋಗ್ಬೇಕು 85. 5ನೇ ವ್ಯಕ್ತಿ ಕೊಡ್ತಾನೆ ಟು ಅಜ್ಜಿ ವಯಸ್ಸು ಸೇರಿಸಿದ 10 ವರ್ಷ ಹೆಚ್ಚಾಗೋದು. 20 ಆಗಿತ್ತಲ್ಲ ಅದು 10 ವರ್ಷ ಹೆಚ್ಚಾಗ್ತದೆ 30 ಆಗ್ತದೆ. 150 ಆಯಿತು. 150 80 ಮೈನಸ್ ಕಳಿ 70 ವರ್ಷ ಉಳಿತು. ಅಜ್ಜಿ 70 ವರ್ಷ ಆಯಿತು. ವಿದ್ಯಾರ್ಥಿ ಲೆಕ್ಕ ಮಾಡಿದರಲ್ಲಿ ಎಷ್ಟು ಸರಾಸರಿ ಆಗುತ್ತೋ ಅದರ 2 ಪಟ್ಟು ತಪ್ಪಾಗುತ್ತದೆ. ಆತ ಎಲ್ಲ ಸರಿ ಒಟ್ಟು ಗಣಿತ ಲೆಕ್ಕವನ್ನು ಯತ್ನಿಸಿದಲ್ಲಿ ಎಷ್ಟು ಲೆಕ್ಕ ಸರಿಯಾಗಿ ಬಿಡಿಸಿದ್ದಾನೆ. 1 ಸರಿ ಆಯ್ತಂದ್ರೆ 2 ತಪ್ಪಾತವತ್ತ. 1 ಸರಿ ಆಯ್ತು 2 ತಪ್ಪಾದ್ರೆ ಆಟ 3 ಬರ್ತು. ಎಲ್ಲ ಕೊಟ್ಟು 3 ಬರ್ತು. 48 ಆಪ್ಷನ್ ನೋಡಿ ಬಿಡಿಸ್ಕೊ. 48ಕ್ಕೆ 3 ಅಪಾನ್ ಮಾಡಿದ್ರೆ 16. 16 ಲೀಟರ್ ಸೀಮೆ ಎಣ್ಣೆಯನ್ನು 5 ಲೀಟರ್ ಪೆಟ್ರೋಲ್ನೊಂದಿಗೆ ಮಿಶ್ರಣಗೊಳಿಸಿದಾಗ 16 ಲೀಟರ್ ಸೀಮೆ ಎಣ್ಣೆ ಅದ. ಅದಕ್ಕೆ 5 ಲೀಟರ್ ಪೆಟ್ರೋಲ್ ಸೇರಿಸಿದಾಗ
ಸೇರಿಸಿದಾಗ ಸೀಮೆ ಬೆಲೆ ಲೀಟರ್ಗೆ 12 ರೂಪಾಯಿ ಬೆಲೆ 33 ಮಿಶ್ರಣ ಸರಾಸರಿ ಬೆಲೆ ಲೀಟರ್ಗೆ ಎಷ್ಟು? ಸೀಮೆ ಎಣ್ಣೆ 16/21 12 ಏನಪ್ಪ ನಮ್ಗೆ ಗೊತ್ತಾಗಲ್ಲಪ್ಪ. ಒಬ್ಬ ವ್ಯಕ್ತಿ ದಿನಕ್ಕೆ 1200 ದುಡಿತಾನೆ, 800 ಖರ್ಚು ಮಾಡ್ತಾನೆ. ಉಳಿತ ಮತ್ತು ಖರ್ಚಿನ ಅನುಪಾತ ಹೇಳ್ತಾನೆ. ದಿನಕ್ಕೆ ಎಷ್ಟು ಉಳಿತಾನೆ? 1200. ಖರ್ಚು ಎಷ್ಟು ಮಾಡ್ತಾನೆ? 800. ಹಾಗಾದ್ರೆ ಎಷ್ಟು ಉಳಿತು ಅಂದರೆ 400 ಉಳಿತು. ಖರ್ಚು ಎಷ್ಟು ಮಾಡೋದು? 800. ಉಳಿತಟ್ಟು 4 -4 4 1 4 2 1/2 ಮಾಡ್ಕೊ. 13/16 15/19 17/21 7/8 ಇದರಲ್ಲಿ ಯಾವುದು ಚಿಕ್ಕದು? ಭಾಕಾರ ಮಾಡಬೇಕು. ಭಾಕಾರ ಮಾಡಲಿ. ಭಾಕಾರ ಮಾಡ್ಬೇಕು. 13 16 ಭಾಕಾರ ಮಾಡ್ಬೇಕು ಸಿಗ್ತದೆ. 19 15 ಚಿಕ್ಕದು. ಇಲ್ಲ 10 ಬ್ಯಾಟ್ಸ್ಮ್ಯಾನ್ಗಳ ಸರಾಸರಿ 30 ಆದರೆ ಇದಕ್ಕೆ ಮನೆ ಭಾಳ ಕೇಳ್ತಾರೆ. 10 ಬ್ಯಾಟ್ಸ್ಮ್ಯಾನ್ಗಳ ಸರಾಸರಿ 30 ಎಷ್ಟು? 10 ಮಂದಿದು 30 ಆಗ್ಯಾವ. 11ನೇ 52 ಆದರೆ 11ನೇದವ 52 ಆದ್ರೆ ಎಲ್ಲ ಬ್ಯಾಟ್ಸ್ಮನ್ಗಳ ಸರಾಸರಿ ಎಷ್ಟು? ಪ್ರತಿಯೊಬ್ಬರಿಗೆ ಕಟ್ಟಬೇಕು. 10 ಮಂದಿದೆ 32 ಆದರೆ 10 ಮಂದಿಗೆ 32 ಆಗ್ಯಾವ 30 ಆಗ್ಯಾವ. ಹಾಗಾದ್ರೆ 300 ಆಯಿತು. 11ನೇ ಬರ್ತಾನೆ ಇಲ್ಲಿ. 11ನೇ 52 ಕೊಟ್ಟಣ. 300 + 52 ಕೊಡಿಸು. ಟೋಟಲ್ ಬಟ್ಟು 352 ಅಪಾನ್ ಒಟ್ಟು 10 11 ಮಂದಿ 11 ಇದು ಮಾಡು 32. ಒಬ್ಬರು 32 ಹೊಡಿತಾರೆ. ಒಬ್ಬರು 32 ಹೊಡಿತಾರೆ. ಹಾಂ, ಒಬ್ಬರು 32 ಹೊಡಿತಾರೆ. ಇಲ್ಲಿ 10 ಮಂದಿನೇ 30 ಆದರೆ ಸರಾಸರಿ 30 ಆಗ್ಯದ. ಸರಾಸರಿ 10 × 30 ಮಾಡಿ 320. 11 52 ಹೊಡೆದಂತ ಯಾರ 11 52 ಕೂಡಿಸು 352 ಬತ್ತು. ಅದಕ್ಕೆ 11 ಮಂದಿ 11 ಮಂದಿಗೆ ಕೂಡಿಸು ಬಗಲೆ ಮಾಡು 30. ಒಬ್ಬ 32 ಹೊಡಿತಾನೆ. ಇಲ್ಲೇನು ಕೇಳ 35 ವಿದ್ಯಾರ್ಥಿಗಳ ಸರಾಸರಿ 18 ವರ್ಷ. 35 ಮಂದಿಗೆ ಸರಾಸರಿ 18 ವರ್ಷ. 21 ವಿದ್ಯಾರ್ಥಿಗಳ ಸರಾಸರಿ 14 ವರ್ಷ. ಉಳಿದ 14 ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಕೇನ? ಹಾಗಾದರೆ 35 ವಿದ್ಯಾರ್ಥಿಗಳಿಗೆ 8 16 ಮಾಡೋದು 565. 21 ವಿದ್ಯಾರ್ಥಿಗಳಿಗೆ 14 ವರ್ಷ ಐತ್ರ 294 ಆಯಿತು. ಟೋಟಲ್ ಮೈನಸ್ ಮಾಡೋದ್ಬೇಕು 260 ಬತ್ತು. 260ದಾಗ ಬಗಲೆ 14 ಮಾಡು 19 ವಯಸ್ಸು ಬತ್ತು. ಇಲ್ಲೇನಕ್ಕಾನ ಪಿ ಮತ್ತು ಕ್ಯೂನ ಸರಾಸರಿ ಆದಾಯ. ಪಿ ಮತ್ತು ಕ್ಯೂನ ಸರಾಸರಿ ಆದಾಯ 5050. ಕ್ಯೂ ಮತ್ತು ಆರ್ನ ಆದಾಯ 6750. ಪಿದು 5700. ಅದರಲ್ಲಿ ಪಿದು ಎಷ್ಟು ಕ್ಯಾನ? ಪಿ ಎಲ್ಲಿ ಬರ್ತಾರಂದ್ರೆ ಪಿ ಇಲ್ಲಿ ಬಂದಾರ. ಕ್ಯೂ ಮತ್ತು ಆರ್ ಬಲ್ಲಿ ಪಿ ಬಂದಾರ. ಪಿ ಮತ್ತು ಕ್ಯೂದು ಎಷ್ಟು ಬಂದದ 5060. ಅದು ಇಬ್ಬರ ಒಟ್ಟು 10100 ಆಯಿತು. ಕ್ಯೂ ಮತ್ತು ಆರ್ದು 6000 12000 ಆಯಿತು. ಮತ್ತು ಪಿ ಮತ್ತು ಆರ್ದು 5700 ಅಪಾನ್ ಇಟ್ಕೋತು. ಮುಂದಿನ ಮಾಡಿನ ಟೋಟಲ್ ಎಷ್ಟು ಆಗ್ಯದ? 33000 ರೂಪಾಯಿ ಆಗ್ಯದ. ಒಟ್ಟು ಎಲ್ಲ ಕೂಡ 3 ಮಂದಿ ಕೂಡ 33000 ರೂಪಾಯಿ ಆಗ್ಯದ. 33000 ರೂಪಾಯಿ ಅಂದ್ರೆ ಅಪಾನ್ 2 ಮಾಡಬೇಕು. ಹೇಗೆ ಅಂದರೆ ಮತ್ತು ಪಿ ಮತ್ತು ಕ್ಯೂ 2 ಜನ ಇರೋದ್ರಿಂದ ಕ್ಯೂ ಮತ್ತು ಪಿ 2 ಜನ ಇರೋದ್ರಿಂದ 2 ಜನ ಅಲ್ಲ ಅಪಾನ್ 2 ಮಾಡಿ 16500 ಬತ್ತು. 16500ದಾಗ 12500 ತೆಗಿಬೇಕು. ಈಗ 12500 ಹಂಗದ. ಕ್ಯೂ ಮತ್ತು ಆರ್ದು 12500 ಆದ. 16500ದಾಗ 12500 ತೆಗೆದ್ರೆ 4000 ಉಳಿತು. 4000 ಪಿದು ಒಬ್ಬಂದೇ ಬತ್ತು. ಪೊಲೀಸ್ ಮತ್ತು ನಾಗರಿಕರ 3/11 ಆಗಿದ್ದು 66 ಪೊಲೀಸರು ಇದ್ದರೆ ನಾಗರಿಕರು ಎಷ್ಟು? ಪೊಲೀಸರು 3 ಮಂದಿ, ನಾಗರಿಕರು 11 ಮಂದಿ. 66 ಪೊಲೀಸರು ಇದ್ದಾರೆ, ನಾಗರಿಕರಿಗೆ ಅಟಿಕೆಯಾನ ಇಂಟು ಮಾಡಬೇಕು. ಹೆಂಗಂದ್ರೆ 66/3 ಇನ್ನು 11 242 ಇದು